ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅಂಡ್ ಥರ್ಡ್ ಪಾರ್ಟಿಗೆ ನಿಮ್ಮ ವ್ಯಕ್ತಿ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ, ಓಕೆನಾ? ಅಂಡ್ ಈ ವಿಡಿಯೋ ನೋಡಿನೂ ನಿಮ್ಗೆ ರೆಸೊನೇಟ್ ಆಗಿದ್ರು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನೀವು ಪರ್ಸನಲ್ ರೀಡಿಂಗ್ ನ ಕನ್ಸಲ್ಟ್ ಮಾಡಿ. ಆಗ ನಿಮ್ಗೆ ಅಕ್ಯುರೇಟ್ ಆಗಿ ಆನ್ಸರ್ಸ್ ಅನ್ನೋದು ಸಿಗುತ್ತೆ, ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನಂಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಲೈಫಲ್ಲಿ ಥರ್ಡ್ ಪಾರ್ಟಿ ಇದ್ದಾರೆ ಅನ್ನೋದಾದ್ರೆ ಆ ಥರ್ಡ್ ಪಾರ್ಟಿಗೆ ಇವರ ವ್ಯಕ್ತಿ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅಂಡ್ ಇವರ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅಂತ ತಿಳಿಸ್ಕೊಡಿ. ಸಿಚುವೇಶನ್ ಏನಿದೆ, ಇದು ಥರ್ಡ್ ಪಾರ್ಟಿದು. ಇದು ನಿಮ್ಮ ಪರ್ಸನ್. ಓಕೆ ನೋಡಿ, ತುಂಬಾ ಬ್ಯಾಲೆನ್ಸ್ ಆಗಿ ತುಂಬಾ ಈಸಿ ಆಗಿತ್ತು ಇವರಿಬ್ಬರ ಮಧ್ಯದಲ್ಲಿ ಸಿಚುವೇಶನ್ ಅನ್ನೋದು. ಬಟ್ ಈಗ ನೋಡೋದಾದ್ರೆ ಯಾರೋ ಒಬ್ರು ಇಲ್ಲಿ ವಾಕ್ ಅವೇ ಮಾಡಿದ್ದಾರೆ, ಯಾರೋ ಒಬ್ರು ಅನ್ನೋದಕ್ಕಿಂತ ನಿಮ್ಮ ಪರ್ಸನ್ ಇಲ್ಲಿ ವಾಕ್ ಅವೇ ಮಾಡಿದ್ದಾರೆ. ಎಂಡ್ ಮಾಡ್ಬೇಕು ಅಂತಾನೆ ಇವ್ರು ಇಲ್ಲಿ ವಾಕ್ ಅವೇ ಮಾಡಿದ್ದಾರೆ ವಿತ್ ಡಿಪ್ರೆಷನ್, ವಿತ್ ಫೀಲಿಂಗ್ಸ್. ಇದು ಥರ್ಡ್ ಪಾರ್ಟಿಗೆ ಒಂದು ಡೌಟ್ ಅನ್ನೋದನ್ನ ತಗೊಂಡ್ ಬಂದಿದೆ. ಅಂಡ್ ಇವರು ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಹಾರ್ಟ್ ಬ್ರೇಕ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಪ್ರೋಚ್ ಮಾಡೋದಿಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಅಪ್ರೋಚ್ ಆಗ್ತಿಲ್ಲ ನಿಮ್ಮ ವ್ಯಕ್ತಿ ಇಲ್ಲಿ. ಓಕೆನಾ? ಏನ್ ರೀಸನ್ ಅಂತ ಮುಂದೆ ಬರೋದ್ ನೋಡೋಣ. ಬಟ್ ಇಲ್ಲಿ ನಿಮ್ಮ ವ್ಯಕ್ತಿಗೂ ಥರ್ಡ್ ಪಾರ್ಟಿ ಮೇಲೆ ತುಂಬಾನೇ ಪ್ರೀತಿ ಇದೆ, ಒಂದು ಸಮಾಧಾನವಾದ ಪ್ರೀತಿ ಇದೆ. ಅಂಡ್ ಡಿಫೈನ್ ಮಾಡ್ಕೊಳ್ತಿದ್ರು ಥರ್ಡ್ ಪಾರ್ಟಿನ ಇವರು. ಎಂಡ್ ಮಾಡಿ ನ್ಯೂ ಬಿಗಿನಿಂಗ್ ಮಾಡ್ಬೇಕು. ಈಗ ಇವ್ರು ಏನ್ ವಾಕ್ ಅವೇ ಮಾಡಿದಾರಲ್ಲ ಥರ್ಡ್ ಪಾರ್ಟಿ ಲೈಫ್ ಇಂದ, ಇವ್ರಿಗೆ ಅದು ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಬಟ್ ಇವರ ಮೈಂಡ್ ಫುಲ್ಲು ಥರ್ಡ್ ಪಾರ್ಟಿನೇ ಇದ್ದಾರೆ. ಬಟ್ ಇಲ್ಲಿ ಥರ್ಡ್ ಪಾರ್ಟಿಗೆ ಎಷ್ಟೇ ಬೇಜಾರಿದ್ರು, ಎಷ್ಟೇ ಡೌಟ್ಸ್ ಇದ್ರು, ಎಷ್ಟೇ ಕೋಪ ಇದ್ರು, ಎಷ್ಟೇ ಹಾರ್ಟ್ ಬ್ರೇಕ್ ಇದ್ರು ಇವರು ಅಪ್ರೋಚ್ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಬಟ್ ಈ ವ್ಯಕ್ತಿ ತಗೊಳೋದಕ್ಕೆ ರೆಡಿ ಇಲ್ಲ ನಿಮ್ಮ ವ್ಯಕ್ತಿ. ಈಗೀಗ ಥರ್ಡ್ ಪಾರ್ಟಿಗೆ ಏನ್ ಫೀಲ್ ಬರ್ತಾ ಇದೆ ಅಂತಂದ್ರೆ ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟ್. ಅವ್ರನ್ನ ಅವರು ಮೋಟಿವೇಟ್ ಮಾಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಟಯರ್ಡ್ ಆಗಿದ್ದಾರೆ, ಥರ್ಡ್ ಪಾರ್ಟಿ ಇಲ್ಲಿ ಟಯರ್ಡ್ ಆಗಿದ್ದಾರೆ ಕಂಪ್ಲೀಟ್ ಆಗಿ. ಬಟ್ ನಿಮ್ಮ ಪರ್ಸನ್ ಯಾಕೆ ತಗೊಳ್ತಾ ಇಲ್ಲ ಇವ್ರ ಅಪ್ರೋಚ್? ಬಿಕಾಸ್ ಒಂದ್ ಸರ್ಟನ್ ಟೈಮ್ ನಲ್ಲಿ ಇವ್ರಿಬ್ರು ಚೆನ್ನಾಗಿದ್ದವ್ರೇನೆ. ಬಟ್ ಈಗ ಯಾಕೆ ತಗೊಳ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಓಕೆನಾ? ರೀಸನ್ ಏನು ಅಂತ ನೋಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ಥರ್ಡ್ ಪಾರ್ಟಿ ಹಾಗೂ ನನ್ನ ವ್ಯೂವರ್ಸ್ ಅವರ ಪರ್ಸನ್ ಇಲ್ಲಿ ಸಪರೇಷನ್ ಗೆ ಬರೋದಕ್ಕೆ ಏನ್ ರೀಸನ್ ಅಂತ ತಿಳಿಸಿ. ಓಕೆ, ಇಲ್ಲಿ ನೋಡಿ, ಆಕ್ಚುಲಿ ನಿಮ್ಮ ಪರ್ಸನ್ ಬಂದು ಫ್ಯಾಮಿಲಿ ಮ್ಯಾನ್ ಅಲ್ವಾ? ಅಥವಾ ನಿಮ್ಮಿಬ್ರಿಗೂ ಇನ್ನೂ ನಿಮ್ಗೂ ನಿಮ್ಮ ಪರ್ಸನ್ ಮದ್ವೆ ಆಗಿಲ್ಲ ಅಂತಂದ್ರು ನಿಮಗ್ ಕಮಿಟ್ ಆಗಿರೋಂತ ಪರ್ಸನ್. ಅದಕ್ಕೆ ಅಲ್ವಾ ಈಗ ಥರ್ಡ್ ಪಾರ್ಟಿ ಅನ್ನೋದು ಒಂದು ಇದು ಬಂದಿದ್ದು. ಇಲ್ಲಾಂದ್ರೆ ಅವ್ರು ಥರ್ಡ್ ಪಾರ್ಟಿ ಆಗ್ತಾನೆ ಇರ್ಲಿಲ್ಲ.
ಸೊ ಕಂಪ್ಲೀಟ್ ಆಗಿ ನಿಮ್ಮ ವ್ಯಕ್ತಿಗೆ ಒಂದು ಪ್ರೆಷರ್ ನಿಮ್ಮ ಕಡೆಯಿಂದ. ಈಗ ನಿಮ್ಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಗೊತ್ತಾಯ್ತು, ನೀವು ಕ್ವಶನ್ಸ್ ಅನ್ನೋದನ್ನ ಜಾಸ್ತಿ ಮಾಡಿದ್ರಿ. ಈ ಪರ್ಸನ್ಗೆ ಏನಂತಂದ್ರೆ ನಿಮ್ಮ ಪರ್ಸನ್ ಆಲ್ಮೋಸ್ಟ್ ತುಂಬಾನೇ ಫ್ಲರ್ಟ್ ಎನರ್ಜಿ ಅನ್ನೋದಿದೆ, ಆಪ್ಷನ್ಸ್ ಅನ್ನೋದಿದೆ ಈ ಪರ್ಸನ್ಗೆ. ಈಗ ಪರ್ಟಿಕ್ಯುಲರ್ ಆಗಿ ಒಂದು ಥರ್ಡ್ ಪರ್ಸನ್ ಅನ್ನೋದಿಲ್ಲ, ಇದೆಲ್ರಿಗೂ ಅನ್ವಯಿಸೋದಿಲ್ಲ, ರೆಸನೇಟ್ ಆದವ್ರಿಗೆ ಮಾತ್ರನೇ. ಈಗ ನಿಮ್ಮ ಪರ್ಸನ್ ಒಂದ್ ಥರ್ಡ್ ಪಾರ್ಟಿ ಇತ್ತು ಅಂತ ಅಂದ್ಬಿಟ್ಟು ಕ್ವಶನ್ ಮಾಡಬೇಡಿ, ಇಲ್ಲಿ ಆಪ್ಷನ್ಸ್ ಇದೆ ಅಂತ ಅಂದ್ಬಿಟ್ಟು ಸಮ್ ಪೀಪಲ್ಸ್ಗೆ. ಓಕೆನಾ? ಸೊ ಇಲ್ಲಿ ಇನ್ಫ್ಲೂಯೆನ್ಸ್, ನಿಮ್ಮ ಕಡೆಯಿಂದ ಇನ್ಫ್ಲೂಯೆನ್ಸ್ ಯಾವ ರೀತಿ ಅಂತಂದ್ರೆ, ಈಗ ನೀವು ಪ್ರೆಷರ್ ಕೊಡ್ತಾ ಇದ್ದೀರಾ ಈ ಪರ್ಸನ್ಗೆ, ನೀವ್ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ, ನಾನು ಏನ್ ಕಮ್ಮಿ ಮಾಡಿದ್ದೆ ನಿಮ್ಗೆ, ಯಾಕೆ ನೀವ್ ಈ ರೀತಿ ಬಿಹೇವ್ ಮಾಡ್ತಾ ಇದೀರಿ, ಯಾಕೆ ಥರ್ಡ್ ಪಾರ್ಟಿ ತಗೊಂಡ್ ಬಂದ್ರಿ, ಈ ತರ ಎಲ್ಲ ಕ್ವಶನ್ಸ್ ಮಾಡ್ತಿರ್ಬೇಕಾದ್ರೆ ಈ ಪರ್ಸನ್ಗೆ ಏನಂತಾರೆ, ನೀವು ಒಂದು ಅವೇರ್ನೆಸ್ ಬರ್ತಾ ಇದ್ದೀರಾ. ಸೊ ನನಗೆ ಇದು ಬೇಕಾ ಅಂತ ಒಂದು ಜಗ್ಲಿಂಗ್ ಇಂದ ಥರ್ಡ್ ಪಾರ್ಟಿನ ಬಿಟ್ಟಿದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಫ್ಯಾಮಿಲಿ ಅಂತ ತಿಳ್ಕೊಳ್ಳಿ ನೀವು, ನಿಮಗೆ ಇವರು. ಓಕೆನಾ? ಹಾಗಾಗಿ ಈ ಪರ್ಸನ್ ಇಲ್ಲಿ ಥರ್ಡ್ ಪಾರ್ಟಿನ ಬಿಟ್ಟು ಮುಂದೆ ಬಂದಿದ್ದಾರೆ ಈಗ. ಸೊ ಅಲ್ಲಿ ಅದು ಮೋಸ ಮಾಡಿದಾರೋ ಅಥವಾ ರೆಸ್ಪೆಕ್ಟ್ಫುಲ್ ಆಗಿ ಬಿಟ್ಟಿದಾರೋ ಅದು ಸೆಕೆಂಡ್ರಿ. ಬಟ್ ಈಗ ಸದ್ಯಕ್ಕೆ ಥರ್ಡ್ ಪಾರ್ಟಿನ ಬಿಟ್ಟು ನನ್ಗೆ ನನ್ನ ಫ್ಯಾಮಿಲಿ, ಮಕ್ಕಳು ಅಥವಾ ನನ್ ಕಮಿಟ್ಮೆಂಟ್ ಕೊಟ್ಟಿರೋ ಅಂತ ಪರ್ಸನ್ನೇ ನನಗ್ ಮುಖ್ಯ ಅಂತ ನಿಮ್ಮ ಕಡೆ ಬಂದಿದ್ದಾರೆ ಇಲ್ಲಿ. ಅಂಡ್ ಇಲ್ಲಿ ಥರ್ಡ್ ಪಾರ್ಟಿ ವಿಚಾರ ನೋಡೋದಾದ್ರೆ ಈ ಪರ್ಸನ್ ಅಂತೂ ಎಲ್ಲೂ ಅಪ್ರೋಚ್ ಮಾಡೋದನ್ನ ನಿಲ್ಲಿಸ್ತಿಲ್ಲ. ಇವರಿಗೆ ನಿಮ್ಮ ಪರ್ಸನ್ ಇಲ್ಲಿ ಇಂಪಾರ್ಟೆಂಟ್. ಎಷ್ಟೇ ಹಾರ್ಟ್ ಬ್ರೇಕ್ಸ್ ಆಗಿದ್ರು ಸ್ಟಿಲ್ ಈ ವ್ಯಕ್ತಿ ಇಲ್ಲಿ ಅಪ್ರೋಚ್ ಅನ್ನೋದನ್ನ ಮಾಡ್ತಾನೆ ಇದ್ದಾರೆ ನಿಮ್ಮ ಪರ್ಸನ್ಗೆ. ಬಟ್ ನಿಮ್ಮ ಪರ್ಸನ್ ಇಲ್ಲಿ ತಗೊಳೋದಿಕ್ಕೆ ರೆಡಿ ಇಲ್ಲ. ಓಕೆನಾ? ಸೊ ಕಂಪ್ಲೀಟ್ ಆಗಿ ನೋಡಿ, ಇಲ್ಲಿ ಥರ್ಡ್ ಪಾರ್ಟಿ ವಿಚಾರಕ್ಕೆ ಥರ್ಡ್ ಪಾರ್ಟಿಗೆನೆ ಇಲ್ಲಿ ಹಾರ್ಟ್ ಬ್ರೇಕ್ ಬಂದಿರೋದು, ನಿಮ್ಮ ವ್ಯಕ್ತಿಗಲ್ಲ. ಹೌದು, ನಿಮ್ಮ ವ್ಯಕ್ತಿ ಇಲ್ಲಿ ಡಿಪ್ರೆಷನ್ ಅಲ್ಲಿ ಇರ್ಬೋದು, ವಾಕ್ ಅವೇ ಮಾಡಿರ್ಬೋದು, ಏನೇ ಮಾಡಿದ್ರು ಇಲ್ಲಿ ಏನೇ ಮಾಡಿದ್ರು ಹಾರ್ಟ್ ಬ್ರೇಕ್ ಅನ್ನೋದು ಬಂದಿರೋದಂತೂ ಇಲ್ಲಿ ಥರ್ಡ್ ಪಾರ್ಟಿಗೆ. ಅವಮಾನ ಅನ್ನೋದು ಮಾಡಿರೋದು ನಿಮ್ಮ ಪರ್ಸನ್ ಇಲ್ಲಿ ಥರ್ಡ್ ಪಾರ್ಟಿಗೆನೆ. ಬಿಕಾಸ್ ಇಲ್ಲಿ ಬಂದ್ಮೇಲೆ ಇವರಿಬ್ಬರ ಕಮಿಟ್ಮೆಂಟ್ ಅನ್ನೋ ಸೀನ್ಸ್ ಒಂದು ರೆಸ್ಪಾನ್ಸಿಬಿಲಿಟಿ ಇಂದ ಇತ್ತು, ಒಂದ್ ಜವಾಬ್ದಾರಿ ಅನ್ನೋದು ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ತಗೊಂಡಿದ್ರು. ಸೊ ಈಗ ಥರ್ಡ್ ಪಾರ್ಟಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ, ನನಗೆ ಇದು ಬೇಕಾ ಬೇಡ್ವಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಅವ್ರಿಗೆ ಬೇಕು ಅಂತಾನೆ ಇರೋದು. ಬಟ್ ಈ ಸಿಚುವೇಶನ್ ನ ಇವರು ಪಾಸ್ ಮಾಡ್ಬೇಕಲ್ವಾ? ಎಷ್ಟೇ ಅಪ್ರೋಚ್ ಮಾಡ್ತಾ ಇದ್ರು ನಿಮ್ಮ ವ್ಯಕ್ತಿ ಅನ್ನೋದು ತಗೊಳ್ತಿಲ್ವಲ್ಲ. ಸೊ ಹಾಗಾಗಿ ಈ ಪರ್ಸನ್ ಇಲ್ಲಿ ಅವರ ಲೈಫ್ ಅಲ್ಲಿ ಅವ್ರು ಮುಂದೆ ಹೋಗ್ತಾ ಇದ್ದಾರೆ, ನಿಮ್ಮ ಜೊತೆಲಿ ಬಂದಿದ್ದಾರೆ, ಅವರ ಫ್ಯಾಮಿಲಿ ಅನ್ನೋದ್ರ ಕಡೆ ಅವ್ರು ಬಂದಿರೋದ್ರಿಂದ ಇಲ್ಲಿ ಥರ್ಡ್ ಪಾರ್ಟಿ ಯೋಚನೆ ಮಾಡ್ತಾ ಇದ್ದಾರೆ, ನನಗೆ ಇದು ಬೇಕಾ ಬೇಡವಾ ಅಂತ. ಓಕೆನಾ? ನಿಯರ್ ಬೈ ಫ್ಯೂಚರ್ ನಲ್ಲಿ ಏನ್ ಸಿಚುವೇಶನ್ ಇದೆ ಅಂತ ಚೆಕ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ಥರ್ಡ್ ಪಾರ್ಟಿ ಹಾಗೂ ನನ್ನ ವ್ಯೂವರ್ಸ್ ಅವರ ಪರ್ಸನ್ ಇವರಿಬ್ಬರ ಮಧ್ಯದಲ್ಲಿ ನಿಯರ್ ಬೈ ಫ್ಯೂಚರ್ ಏನ್ ಸಿಚುವೇಶನ್ ಆಗ್ಬೋದು ತಿಳಿಸಿ. ನಿಮ್ಮ ವ್ಯಕ್ತಿಗಂತೂ ಈಗ ಥರ್ಡ್ ಪಾರ್ಟಿ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಅನ್ನೋ ಸೀನ್ಸ್, ಈಗ ಅವ್ರಿಗೆ ಏನನ್ಸಿದೆ, ನಾನ್ ಮಾಡಿರೋ ತಪ್ಪು ಸಾಕು, ಮುಂದೆ ಹೋಗೋಣ, ನನ್ ಲೈಫ್ ನಾನ್ ನೋಡ್ಕೊಳ್ಳೋಣ, ನನ್ ಫ್ಯಾಮಿಲಿ, ನನ್ ಮಕ್ಳು ಈ ತರ ನೋಡ್ಕೊಳ್ಳೋಣ, ನನಗ್ ಇದು ಬೇಡ ಅನ್ನೋ ಮಟ್ಟಕ್ಕೆ ನಿಮ್ಮ ಪರ್ಸನ್ ಇದಾರೆ ಈಗ. ಇನ್ ಎಷ್ಟೇ ಪ್ರೀತಿ ಇದ್ರೂನು ನನ್ನ ಫ್ಯಾಮಿಲಿ, ನನ್ನ ಮಕ್ಳು ಅಷ್ಟೇ. ಅವ್ರಿಗೀಗ ಇನ್ಸೆಕ್ಯೂರ್ ಫೀಲ್ ಅನ್ನೋದು ಬರ್ತಾ ಇದೆ, ಒಂದು ಫ್ಲರ್ಟ್ ಎನರ್ಜಿನೋ ಇನ್ನೊಂದೋ ಮತ್ತೊಂದೋ ಈ ವ್ಯಕ್ತಿ ತಪ್ಪು ಮಾಡ್ಬಿಟ್ರು. ಬಟ್ ನೀವೇನೇ ಕ್ವಶನ್ ಮಾಡಿದ್ರು ನಿಮ್ಗೂ ನಿಮ್ಮ ಪರ್ಸನ್ ಇಲ್ಲಿ ಇಂಪಾರ್ಟೆಂಟ್ ಇದಾರೆ ಅನ್ನೋದು ಗೊತ್ತಿದೆ ಅಲ್ವಾ? ಸೊ ಹಾಗಾಗಿನೇ ನೀವು ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ವಿಚಾರ ನೋಡೋದಾದ್ರೆ ಇನ್ನೂ ವೇಟ್ ಮಾಡ್ತಾರೆ. ಅಂಡ್ ಈ ಸಿಚುವೇಶನ್ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಆಗ್ಬೇಕು ಅಂತಾನೆ ವೇಟ್ ಮಾಡ್ತಾರೆ ಥರ್ಡ್ ಪಾರ್ಟಿ. ಬಟ್ ಇಲ್ಲಿ ಈ ಸಿಚುವೇಶನ್ ಬರೋದಿಲ್ಲ. ಇಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ಮ ಕಡೆ. ಆಗ ಥರ್ಡ್ ಪಾರ್ಟಿ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರು ವಾಕ್ ಅವೇ ಮಾಡ್ತಾರೆ. ಅವ್ರ ಫ್ಯಾಮಿಲಿ ಇದೆಯಾ ಅಥವಾ ಅವ್ರ ಎಕ್ಸ್ ಇದ್ರ, ಇನ್ನೊಬ್ರ ಇದ್ರ, ಮತ್ತೊಬ್ರ ಇದ್ರ ಗೊತ್ತಿಲ್ಲ. ಬಟ್ ಅವರ ಕಡೆ ಇವರು ವಾಕ್ ಅವೇ ಮಾಡೋ ಸಿಚುವೇಶನ್ ತುಂಬಾನೇ ಇದೆ. ಸೊ ಕಂಪ್ಲೀಟ್ ಇಲ್ಲಿ ಇವರಿಬ್ಬರ ಮಧ್ಯದಲ್ಲಿ ಬ್ರೇಕಪ್ಸ್ ಅನ್ನೋದು ಬಂದಿದೆ ಆಲ್ರೆಡಿ. ಇದೆಲ್ಲೂ ಮತ್ತೆ ರೀಕನೆಕ್ಟ್ ಆಗೋದು ಕಾಣ್ತಾ ಇಲ್ಲ. ಸೊ ನೀವ್ ಇಲ್ಲಿಗೆ ಖುಷಿ ಪಡ್ಬೇಕು. ಸಮಥಿಂಗ್ ಇಲ್ಲಿ ಥರ್ಡ್ ಪಾರ್ಟಿನಲ್ಲಿ ಎಂಡ್ ಆಗಿದೆ. ಥರ್ಡ್ ಪಾರ್ಟಿ ಹತ್ರ ಎಂಡ್ ಮಾಡಿ ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ರೀಕನ್ಸಿಲೇಷನ್ ಅಥವಾ ಇಲ್ಲಿ ರೀಸ್ಟಾರ್ಟ್ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಬ್ಯಾಲೆನ್ಸ್ ಅನ್ನೋದು ನಿಮ್ ಕಡೆ ಬರ್ತಾ ಇದೆ. ನಿಮ್ಮ ವ್ಯಕ್ತಿ ಕ್ಲಾರಿಟಿಯಿಂದ ಇದ್ದಾರೆ, ತುಂಬಾ ಕ್ಲಿಯರ್ ಆಗಿದ್ದಾರೆ. ಈಗ ಇನ್ ಯಾವತ್ತೂ ಅವ್ರು ಬೇರೆಯವ್ರ ಸವಾಸ ಮಾಡಲ್ಲ ಅನ್ಸುತ್ತೆ. ನೀವ್ ಆ ಮಟ್ಟಕ್ಕೆ ಟಾರ್ಚರ್ ಕೊಟ್ಬಿಟ್ಟಿದೀರ.
ಓಕೆನಾ. ಸೊ ಇನ್ಸೆಕ್ಯೂರ್ ಫೀಲ್, ನಿಮ್ಮನ್ನ ಎಲ್ಲಿ ನಾನು ಕಳ್ಕೊಳ್ತೀನಿ ಅಥವಾ ಈ ಲೈಫ್ ಎಲ್ಲಿ ಚೇಂಜ್ ಆಗ್ಬಿಡುತ್ತೆ, ಇದೆಲ್ಲ ಯಾವತ್ತಿದ್ರೂ ತಾತ್ಕಾಲಿಕ ಅಲ್ವಾ. ಸೊ ಹಾಗಾಗಿ ಇವರಿಗೆ ಈಗೀಗ ರಿಯಲೈಸ್ ಆಗ್ತಿದೆ, ಈ ವ್ಯಕ್ತಿ ನಿಮ್ಮ ಕಡೆ ಬರ್ತಾ ಇದ್ದಾರೆ, ಬಂದಿದ್ದಾರೆ ಆಲ್ರೆಡಿ. ಈಗ ಆಲ್ರೆಡಿ ಥರ್ಡ್ ಪಾರ್ಟಿನ ಬಿಟ್ಟಿದ್ದಾರೆ. ಇನ್ನ ಅಲ್ಪ ಸ್ವಲ್ಪ ಏನ್ ಫೀಲಿಂಗ್ಸ್ ಇದೆಯಲ್ಲ, ಡೆಫಿನೆಟ್ಲಿ ಅದನ್ನ ಅವರು ಮರೀತಾರೆ. ಮರೆತು ನಿಮ್ಮ ಕಡೆ ರೀಸ್ಟಾರ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಇದನ್ನ ಎಂಡ್ ಮಾಡಿ ನ್ಯೂ ಬಿಗಿನಿಂಗ್ ಅನ್ನೋದು ನಿಮ್ಮ ಕಡೆ ಇದೆ. ಓಕೆನಾ. ಈಗ ಗೈಡೆನ್ಸ್ ನಿಮಗೆ ಯೂನಿವರ್ಸ್ ನನ್ಗಿಲ್ಲಿ ಓವರ್ ಆಲ್ ರೀಡಿಂಗ್ ಮೇಲೆ, ನನ್ನ ವ್ಯೂವರ್ಸ್ಗೆ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಓಕೆ, ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ, ಕರ್ಮ ಅನ್ನೋದು ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಕರ್ಮ ಅನ್ನೋದು ಯಾವತ್ತೇ ಆಗ್ಲಿ ಹಾಗೆ ಇರೋದಿಲ್ಲ. ಸೊ ಈಗ ಈ ಸಿಚುವೇಶನ್ ಏನ್ ನೀವು ಫೇಸ್ ಮಾಡಿದೀರಲ್ಲ, ಇದು ವ್ಯಾನಿಶ್ ಆಗಿ ಒಂದ್ ನ್ಯೂ ಬಿಗಿನಿಂಗ್ ಅಂತಂದ್ರೆ ಈ ಸಿಚುವೇಶನ್ ಇರೋದಿಲ್ಲ. ಮುಂದೆ ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ಮಧ್ಯದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ರಿಲೇಶನ್ಶಿಪ್ ಅನ್ನೋದು, ಅಥವಾ ಈ ಲೈಫ್ ಅನ್ನೋದು ಪ್ರೆಸೆಂಟ್. ಓಕೆನಾ. ಬಟ್ ಇಲ್ಲಿ ನೀವು ಥರ್ಡ್ ಪಾರ್ಟಿ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ದೀರಾ. ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ, ಆದಷ್ಟು ಅದನ್ನ ಇಗ್ನೋರ್ ಮಾಡಿ. ಬಿಕಾಸ್ ಪ್ರಾಬ್ಲಮ್ಸ್ ನ ನೀವು ಯೋಚನೆ ಮಾಡಿದಷ್ಟು ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ. ಕಂಪ್ಲೀಟ್ ಆಗಿ ನಿಮ್ಮ ವ್ಯಕ್ತಿ ಚೇಂಜ್ ಆಗಿ ನಿಮ್ಮ ಕಡೆ ಕಂಪ್ಲೀಟ್ ಆಗಿ ನಿಮ್ ಕಡೆ ಆಗೋಷ್ಟರಲ್ಲಿ ಇನ್ನೊಂದು 3 ವೀಕ್ಸ್ ಅಥವಾ 3 ಮಂತ್ಸ್ ಟೈಮ್ ತಗೊಳ್ತಾರೆ. ಸೊ ಅಷ್ಟು ನೀವು ವೇಟ್ ಮಾಡಿ ಸಾಕು. ಇನ್ ಯಾವತ್ತೂ ಈ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ವ್ಯಕ್ತಿ ಜೊತೆನಲ್ಲಿ. ಓಕೆನಾ. ಸೊ ಒಂದು ಬೌಂಡ್ರೀಸ್ ನ ಇಟ್ಕೊಳ್ಳಿ. ನೀವು ಅಷ್ಟೇ ತಿರಾಬಾರ ಏನು ಮಾತಾಡಕ್ ಹೋಗ್ಬೇಡಿ. ಈಗ ಆಗಿರೋ ಸಿಚುವೇಶನ್ ನ ಬಿಟ್ಬಿಡಿ. ಈಗ ಯಾವ ಪರ್ಸನ್ ಇರೋ ನಿಮಗೆ ಗೊತ್ತೇ ಇಲ್ಲ ಅನ್ನೋ ತರ ನೀವು ಮರ್ತ್ಬಿಟ್ಟು ಅದನ್ನ ಇಗ್ನೋರ್ ಮಾಡಿ, ನೀವು ನಿಮ್ಮ ವ್ಯಕ್ತಿ ನಿಮ್ಮ ಫ್ಯಾಮಿಲಿ ಅನ್ನೋ ರೀತಿ ನೀವಿರಿ. ಆಗ ಎಲ್ಲ ಸರಿ ಹೋಗುತ್ತೆ, ಇನ್ನೂ ಸರಿ ಹೋಗುತ್ತೆ. ಓಕೆನಾ. ಓಕೆ ಗೈಸ್, ಇವತ್ತಿನ ಗೈಡೆನ್ಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಒಂದ್ ವೇಳೆ ನೀವು ಈ ರೀಡಿಂಗ್ ನೋಡಿದ್ದು ನಿಮಗೆ ರೆಸೊನೇಟ್ ಆಗಿದ್ರು ನಿಮ್ಗೆ ಅರ್ಥ ಆಗ್ಲಿ